ನಾನು ಮೂಲತಃ ಒಬ್ಬ ರಾಜಕಾರಣಿ ಆಗಬೇಕಾಗಿತ್ತು. ಇಬ್ಬರು ತಂದೆದೀರು, ಇಬ್ಬರು ತಾಯಿದೀರು ನನಗೆ. ಅವರು ವ್ಯವಸಾಯ ಮಾಡೋದ್ರಿಂದ ಮನೇಲಿ ನನ್ನನ್ನು ಬಿಟ್ಟು ಬಾಗಿಲು ಹಾಕ್ಕೊಂಡು ಹೊರಟೋಗೋರಂತ. ನೋಡ್ಲಿಕ್ಕೆ ಬಂದಾಗ ನಾನು ಒಬ್ಬನೇ ಹಸೆ ಕಲ್ ಮೇಲೆ ಇಟ್ಟು ತಿಂತಾ ಇದ್ನಂತೆ. ಪಕ್ಕದ ಮನೆಯವ್ರಿಗೆ ನಿಮ್ಮ ಅಕ್ಕ ಪಾಪುನ ಎತ್ಕೊಂಡು ಹೋದ್ಲು ಅಂತ, ನನ್ನ ತಂಗಿಗೆ ಹೇಳ್ಬಿಡಿ ಅಂತ ಎತ್ಕೊಂಡು ಬಂದರು. ಆ್ಯಕ್ಚುಲಿ ನನ್ನನ್ನು ಎತ್ಕೊಂಡು ಬಂದ ಮೇಲೆ ನನ್ನ ಡಿಗ್ರಿ ಮುಗಿಯೋವರೆಗೂ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಗೊತ್ತಾಗದಾಗೆ ನನ್ನನ್ನು ಸಾಕೋದು. ಕನಕಪುರ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸ್ದೆ. 700 SNK ಪ್ರೌಢಶಾಲೆಯಲ್ಲಿ ಹೈಸ್ಕೂಲು, ಮಾಗಡಿ ಜೂನಿಯರ್ ಕಾಲೇಜ್ನಲ್ಲಿ PUC, ನಂತರ ನೀನಾಸಂನಲ್ಲಿ ಡ್ರಾಮಾ ಡಿಪ್ಲೊಮಾ ಮಾಡಲಿಕ್ಕೆ ಆಸೆ ಆಯಿತು ನನಗೆ. ಬೆಂಗಳೂರು ಗ್ರಾಮಾಂತರ ಜನತಾ ಪಕ್ಷದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿದ್ದೆ. ಎಲೆಕ್ಷನ್ನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿ ಅವನು ಬೈರ್ನಳ್ಳಿಗೆ ಹೇಳಿದ್ದೆ, ಅವ್ನು ಬರಲೇ ಇಲ್ವಲ್ಲ ನೋಡ್ರು ಅಂತ. ಎಲ್ಲ ಒಂದು ಸಾರಿ ಎಲ್ಲೋ ಕ್ಯಾನ್ವಾಸ್ಗೆ ಹೋಗೋವನಿ ಅಂತ ಹೇಳೋರು. ಎಲ್ಲ ಅವನು ಹೋಗಿ ಎತ್ತಾಕೊಂಬನ್ನಿ ಅಂತ ಕಳಿಸೋದು. ಕರ್ಕೊಂಡು ಬಂದರು. ಸಂಗಮದಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದೆ, ಕರ್ಕೊಂಬಂದು ಅಲ್ಲಿ ನನ್ನನ್ನು ನಾಟಕಕ್ಕೆ ಹಾಕಿದ್ರು. ಅಲ್ಲಿ ಮುಗಿಸ್ಕೊಂಡು ನಂತರ ನಾನು ಖ್ಯಾತ ನಾಟಕಕಾರರು, ಜಾನಪದ ತಜ್ಞರಾಗಿರ್ತಕ್ಕಂಥ ನಿಸರ್ಗಪ್ರಿಯ ಅವರು ನನಗೆ ಉತ್ತೇಜಕರು. ನೀನು ಇಲ್ಲೆಲ್ಲೂ ಇರಬೇಡ, ನೀನಾಸಮ್ಗೆ ಹೋಗು ಅಂತ ಒಂದು ಲೆಟ್ರ್ ಕೊಟ್ಟು ಸುಬ್ಬಣ್ಣವ್ರಿಗೆ ನೀನಾಸಮ್ಗೆ ಕಳಿಸಿದ್ರು. ಆ ದಿನ ಏನಾಗಿದೆ, ನಿಸರ್ಗಪ್ರಿಯ ಅವರಿಗೆ ನಾಗೇಗೌಡರು ಫೋನ್ ಮಾಡಿದ್ದಾರೆ. ಲಕ್ಷ್ಮೀಪುರದ ಹತ್ರ ಮಟ್ಕಾಯಿನ ದೊಡ್ಡಿ ಅಂತ ಇಲ್ಲಿಗರಿದಾರಂತೆ, ಅಲ್ಲಿಗೆ ಹೋಗ್ಬೇಕು, ನೋಡಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಿಸರ್ಗಪ್ರಿಯ ಅವರು ಇದ್ದವರು, ನೋಡಯ್ಯ ನಾಗೇಗೌಡರು ಅಂತ ದೊಡ್ಡ ಜಾನಪದ ವಿದ್ವಾಂಸರು, ಜಾನಪದ ಲೋಕ ಕಟ್ಟಬೇಕು ಅಂತ ಇದ್ದಾರೆ, ಅಲ್ಲಿಗೇನೋ ಡಾಕ್ಯುಮೆಂಟ್ಸ್ ಮಾಡಬೇಕಂತೆ, ಈಗ ಒಂದು ಒಳ್ಳೆಯ ಅವಕಾಶ, ನೀನು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೋ, ಈಗ ಮಟ್ಕಾಯಿನ ದೊಡ್ಡಿಗೆ ಹೋಗಿ ನೀನೆಲ್ಲ ವ್ಯವಸ್ಥೆ ಮಾಡ್ಕೊಂಬ ಅಂತ ನಾನು ಕಳಿಸ್ಬಿಟ್ರು. ನಾಗೇಗೌಡರಲ್ಲಿ ಒಂದು ಸ್ವಭಾವ ಏನು ಅಂದರೆ, ಪ್ರಾರಂಭದಲ್ಲಿ ಯಾರನ್ನೂ ನಂಬ್ತಾ ಇರಲಿಲ್ಲ. ಅವ್ರನ್ನ ಅವತ್ತು ನನ್ನನ್ನು ಕಾರಲ್ಲೂ ಕೂಸ್ಕೊಳ್ಳಿಲ್ಲ. ಅದು ನನ್ನ ನಾಗೇಗೌಡರ ಪ್ರಥಮ ಪರಿಚಯ. ನುಡಿದಾವೋ ಮಾದಪ್ಪ ಬಿದ್ರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಆತ್ಮೀಯ ಜಾನಪದ ಸಿರಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಜಾನಪದಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾನಪದ ಸಿರಿ ಚಾನಲನ್ನು ಎಲ್ಲ ವೀಕ್ಷಕರು ನೋಡಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರಾರಂಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊತಾ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಬೈರ್ನಳ್ಳಿ ಶಿವರಾಮ್ ಅಂತ. ಆ್ಯಕ್ಚುಲಿ ಮೂಲ ಹೆಸರು ಬಂದು ಶಿವರಾಮಯ್ಯ. ನಾನು ನಂತರ ನನ್ನ ಊರನ್ನು ನನ್ನ ಹೆಸರಾಗಿ ಇಟ್ಕೊಂಡು ಬೈರ್ನಳ್ಳಿ ಶಿವರಾಮ್ ಅಂತ ಮಾಡಿಕೊಂಡಿದ್ದು. ನಾನು ಇಬ್ಬರು ತಂದೆದೀರು, ಇಬ್ಬರು ತಾಯಿದೀರು ನನಗೆ. ಎತ್ತಪ್ಪ ತಾಯಿ ಬೇರೆ, ಸಾಕಿದಪ್ಪ ತಾಯಿ ಬೇರೆ. ನನ್ನ ಸಾಕಿದ ತಾಯಿಯ ತಂಗಿಯ ಮಗ ನಾನು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನೋಡ್ಲಿಕ್ಕೆ ಬರೋರಂತೆ, ನಾನು 10 ತಿಂಗಳು ಮಗು ಅಂತವಾಗ ನೋಡ್ಲಿಕ್ಕೆ ಬರೋರಂತೆ. ಅವರು ವ್ಯವಸಾಯ ಮಾಡೋದ್ರಿಂದ ಮನೇಲಿ ನನ್ನನ್ನು ಬಿಟ್ಟು ಬಾಗಿಲು ಹಾಕ್ಕೊಂಡು ಹೊರಟೋಗೋರಂತೆ. ಕೊನೆಯಲ್ಲಿ ನಾನು 10 ತಿಂಗಳು 11 ತಿಂಗಳು ಮಗು ಇದ್ದಾಗ ನೋಡ್ಲಿಕ್ಕೆ ಬಂದಿದ್ದಾರೆ. ನೋಡ್ಲಿಕ್ಕೆ ಬಂದಾಗ ನಾನು ಒಬ್ಬನೇ ಹಸೆ ಕಲ್ ಮೇಲೆ ಇಟ್ಟು ತಿಂತಾ ಇದ್ನಂತೆ. ನೋಡಿ ಅವ್ರಿಗೇನು ಅನ್ನಿಸ್ತಾ ಏನೋ, ಮಗುನ ನನ್ನನ್ನು ಎತ್ಕೊಂಡು ಪಕ್ಕದ ಮನೆಯವ್ರಿಗೆ ನಿಮ್ಮ ಅಕ್ಕ ಪಾಪುನ ಎತ್ಕೊಂಡು ಹೋದ್ಲು ಅಂತ, ನನ್ನ ತಂಗಿಗೆ ಹೇಳ್ಬಿಡಿ ಅಂತ ಎತ್ಕೊಂಡು ಬಂದರು. ಆ್ಯಕ್ಚುಲಿ ನನ್ನನ್ನು ಎತ್ಕೊಂಡು ಬಂದ ಮೇಲೆ ನನ್ನ ಡಿಗ್ರಿ ಮುಗಿಯೋವರೆಗೂ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಗೊತ್ತಾಗದಾಗೆ ನನ್ನನ್ನು ಸಾಕಿದ್ರು. ಅವ್ರ ಜ್ಞಾಪನನೇ ಇಲ್ಲ ನನಗೆ. ಅವರು ಶ್ರೀಮತಿ ಜಯಮ್ಮ ಹಾಗೂ ನಿಟ್ಟೂರು ನಿಂಗಪ್ಪ ಅಂತ. ಅವರ ಸಾಕು ಪುತ್ರನಾಗಿ ನಾನು ಇದ್ದೆ. ಕನಕಪುರ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸ್ದೆ. 700 SNK ಪ್ರೌಢಶಾಲೆಯಲ್ಲಿ ಹೈಸ್ಕೂಲು, ಮಾಗಡಿ ಜೂನಿಯರ್ ಕಾಲೇಜ್ನಲ್ಲಿ PUC, ನಂತರ ನೀನಾಸಂನಲ್ಲಿ ಡ್ರಾಮಾ ಡಿಪ್ಲೊಮಾ ಮಾಡಲಿಕ್ಕೆ ಆಸೆ ಆಯಿತು ನನಗೆ. ಅದಕ್ಕೊಂದು ಕಾರಣ ಇದೆ, ನಾನು ಡ್ರಾಮಾ ಮಾಡಬೇಕು ಅನ್ನೋದಕ್ಕೊಂದು ಕಾರಣ ಇದೆ. ನಾನು ಡಿಗ್ರಿನ ರೂರಲ್ ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ಆವಾಗ 82, 83 ಅನಿಸುತ್ತೆ. ಆವಾಗ ಇದು ರಾಮಕೃಷ್ಣ ಹೆಗಡೆಯವರ ಬೈ ಎಲೆಕ್ಷನ್. ನಾನು ಮೂಲತಃ ಒಬ್ಬ ರಾಜಕಾರಣಿ ಆಗಬೇಕಾಗಿತ್ತು. ಆವಾಗ ನಾನು ಬೆಂಗಳೂರು ಗ್ರಾಮಾಂತರ ಜನತಾ ಪಕ್ಷದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿದ್ದೆ. ಎಲೆಕ್ಷನ್ನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಒಂದು ವರ್ಕ್ಶಾಪ್ ನಡೀತಾ